ಕತ್ತಲೆಯಾಯಿತೆಂದು ಮನೆಯೊಳಗೆ ಕುಳಿತುಕೊಂಡರೆ ನಕ್ಷತ್ರಗಳನ್ನು ನೋಡುವ ಅವಕಾಶವನ್ನು ಕಳೆದುಕೊಳ್ಳುತ್ತೀವಿ. ಇದು ಮಹಾಪುರುಷರೊಬ್ಬರ ಉಕ್ತಿ. ಇದರಲ್ಲಿ ಒಂದು ಮಹಾತತ್ವವೇ ಅಡಗಿದೆ ಎಂದು ನಿಮಗನಿಸುವುದಿಲ್ಲವೇ? ಈಗ ನೋಡಿ, ನಮ್ಮ ಬಾಳ್ವೆಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಸಮಸ್ಯೆ ಎಂದರೆ ಗಾಢಾಂಧಕಾರ ಇದ್ದಂತೆ ಎಂದು ಹಲವರು ನಮ್ಮನ್ನು ಹೆದರಿಸುವುದುಂಟು. ಆದರೆ ಈ ಕತ್ತಲೆಯಲ್ಲೂ ತಾರೆಗಳು ಹೊಳೆಯುತ್ತವೆ ಎಂಬುದನ್ನು ಅವರು ನಾವು ಮರೆಯುತ್ತೇವೆ. ಆ ತಾರೆಗಳ ಎಳೆ ಹಿಡಿದು ಹೋದರೆ ನಮಗೆ ಮುಂದೆ ಕ್ಷೀರಪಥವೇ ಸಿಗಲೂಬಹುದು. ಆ ತಾರೆಗಳ ಬಳಕೆ ಒಗ್ಗೂಡಿ ಮುಂದಿನ ದಾರಿ ತೋರಲೂಬಹುದು. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಜೀವನ ತುದಿಯಂಚಿಗೆ ಬಂದಂತೆನಿಸುತ್ತದೆ. ಇಲ್ಲಿಂದ ಪಾರಾಗಲು ಮಾರ್ಗವೇ ಇಲ್ಲವೆಂದು ತೋರುತ್ತದೆ. ಆದರೆ ಇದು ನಿಜವಲ್ಲ. ಎಂಥ ಪರ್ವತದ ತುದಿಯಿಂದಲೂ ಇಳಿದು ಬರಲು ಹಾದಿಯಿದೆ. ಎಂಥ ಸಮುದ್ರದ ಮಧ್ಯದಿಂದಲೂ ದಡ ಸೇರಲು ಅವಕಾಶವಿದೆ. ಆದರೆ ಅದನ್ನು ಹಾಗೆ ಮಾಡಲು ಇಚ್ಛಾಶಕ್ತಿಯೊಂದಿರಬೇಕು. ಹಾಗೆ ಇಚ್ಛಾಶಕ್ತಿ ಮೂಡಬೇಕಾದರೆ ಅಸಾಧ್ಯದಲ್ಲೂ ಸಾಧ್ಯತೆಯನ್ನು ಹುಡುಕುವ ಬುದ್ಧಿಯೂ ಇರಬೇಕು. ಅಂಥ ಬುದ್ಧಿಮತ್ತೆ ಇರಬೇಕಾದರೆ ಮನೆಯಿಂದ ಹೊರಬಂದು ಭರವಸೆಯ ನಕ್ಷತ್ರಗಳನ್ನು ನೋಡುವ ಆಶಾವಾದಿಯ ಮನಸ್ಸಿರಬೇಕು. ಈ ಜಗತ್ತಿನಲ್ಲಿ ಆಶಾವಾದಿಗೆ 108 ಹಾದಿಗಳಿವೆ. ಬದುಕೇ ಆತನ ಮುಂದೆ ಮಂಡಿಯೂರುತ್ತದೆ. ಯಾಕೆಂದರೆ ಆತ ಗಾಢಾಂಧಕಾರದಲ್ಲೂ ಹೊರಗೆ ಬಂದು ನಕ್ಷತ್ರಗಳನ್ನು ನೋಡುವ ಕನಸು ಕಂಡಿದ್ದಾನೆ. ಆ ಧೈರ್ಯ ಮಾಡಿದ್ದಾನೆ.